48 ಚೆಸ್ಟ್ ಸೈಜ್ ಕಟಿಂಗ್ ತೋರಿಸ್ತಿದ್ದೇನೆ. ಡ್ರೆಸ್ ಕಟಿಂಗ್ ಇದೆ ನೋಡಿ. ಈ ರೀತಿ ನಾನು ಮೊದಲು ಇದರ ಡ್ರೆಸ್ ಉದ್ದ ಎಷ್ಟಿದೆ ಅಷ್ಟು ನೋಡ್ಕೊಂಡಿದ್ದೇನೆ. ನೋಡ್ಕೊಂಡ್ಬಿಟ್ಟು ಈ ರೀತಿ ಮಡಚ್ಕೊಂಡಿದ್ದೇನೆ ನೋಡಿ ಫ್ರೆಂಡ್ಸ್. 1/2 ಇಂಚ್ ನಾನು ಆ ಕಡೆ ಬಿಟ್ಟಿದ್ದೇನೆ ಸ್ಲೀವ್ಸ್ ಅಂತ ಹೇಳಿ. ಸೊ ಸ್ಲೀವ್ಸ್ ಉದ್ದ ಇತ್ತು, ಅದಕ್ಕೆ ನಾನು ಪ್ಯಾಕ್ ಯಾವ ಕಡೆ ಇದೆ ಆ ಕಡೆಯಿಂದ ಆ ಕಡೆ ಬಿಟ್ಟಿದ್ದೇನೆ ನೋಡಿ. ಮತ್ತೆ ಇಲ್ಲಿಂದ ನಾನು ಉದ್ದ ನೋಡ್ಕೊಂಡ್ಬಿಟ್ಟು 6.5 ಚೆಸ್ಟ್ ಲೈನು, ಮತ್ತೆ ಸೊಂಟದ ಲೈನು 14, ಮತ್ತೆ ಹಿಪ್ ಲೈನು 21 ಮೇಲೆ ಹಾಕ್ಬಿಟ್ಟು ಶೋಲ್ಡರ್ ಏನಿದೆ ಅದು ಮೇಲ್ ತಗೊಳ್ತೇನೆ. ಚೆಸ್ಟು, ಸೊಂಟ, ಹಿಪ್ಪು ಎಲ್ಲ ನಾನು ಮೆಜರ್ಮೆಂಟ್ ಮಾಡ್ಕೊಂಡು ಇಟ್ಟಿದ್ದೇನೆ. ಸೊ ಎಲ್ಲ ಎಷ್ಟೆಷ್ಟಿದೆ ಅಂತ ಹೇಳಿ ಮೆಜರ್ಮೆಂಟ್ ಮಾಡ್ಕೊಂಡು ಇಟ್ಟಿದ್ದೆ. ಸೊ ಈಗ ನಾನು ಹಾಕ್ತಿದ್ದೇನೆ ನೋಡಿ. ನನ್ನ ಚೆಸ್ಟು 12 ಇದೆ. ಸೊ ಆಮೇಲೆ ಸೊಂಟ ಬಂದು 11.5, ಹಿಪ್ ಬಂದು 13 ಇಟ್ಕೊಂಡಿದ್ದೇನೆ ಫ್ರೆಂಡ್ಸ್. ಸೊ ಅದನ್ನು ಕರೆಕ್ಟಾಗಿ ಹಾಕೊಂಡ್ಬಿಟ್ಟು ಆಮೇಲೆ ಕೆಳಗಡೆ ಪಟ್ಟಿ ಎಷ್ಟು ಬರಬೇಕು ಅಂತ ನೋಡ್ಕೊಂಡ್ಬಿಟ್ಟು, ಅದು ಸಹ ನಂದು 13 ಇತ್ತು. ಸೊ 13 ತಗೊಂಡು 1 ಇಂಚ್ ಹೊಲಿಯೋಕ್ಕೆ ಅಂತ ಹೇಳಿ ತಗೊಂಡಿದ್ದೇನೆ. ಸೊ 1 ಇಂಚ್ ಹೊಲಿಯೋಕ್ಕೆ ಅಂತ ಹೇಳಿ ತಗೊಂಡ್ಬಿಟ್ಟು ಈಗ ನಾನು ಶೋಲ್ಡರ್ ಹಾಕೊಳ್ತೇನೆ ನೋಡಿ. ಶೋಲ್ಡರ್ 6 ತಗೊಂಡಿದ್ದೇನೆ. ಶೋಲ್ಡರ್ ಯಾಕೆ 6 ತಗೊಂಡಿದ್ದೇನೆ ಅಂದರೆ ಸ್ವಲ್ಪ ನನ್ನ ನೆಕ್ ಏನಿದೆ ಸ್ವಲ್ಪ ಡೀಪ್ ಇದೆ, ಅದಕ್ಕೆ ತಗೊಂಡಿದ್ದೇನೆ. ಮತ್ತೆ ಆಮೇಲೆ ನಾನು ಆರ್ಮೋಲ್ ರೌಂಡ್ ಕರೆಕ್ಟಾಗಿ ಹಾಕೊಳ್ತೇನೆ. ಆರ್ಮೋಲ್ ರೌಂಡ್ ನಂದು 10.5 ಇದೆ. ಅಂದರೆ ಈ ನಾನು ಏನು ಮೆಜರ್ಮೆಂಟ್ ಹಾಕಿದ್ದೇನಲ್ಲ ಅದರದ್ದು 10.5 ಇದೆ. ಸೊ ಕರೆಕ್ಟಾಗಿ ಬರುತ್ತಾ ಬರಲ್ವಾ ಅಂತ ಈ ರೀತಿ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಆರ್ಮೋಲ್ ಏನಿದೆ ನೀವು ಅದನ್ನು ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಡ್ರೆಸ್ ಮೆಥಡ್ ಏನಿದೆ ಇದೇ ರೀತಿ ಮೆಥಡ್ ಇರುತ್ತೆ. ಸೊ ಈ ಮೆಥಡಲ್ಲೇ ನೀವು ಯಾವುದೇ ಕಟಿಂಗ್ ಸಹ ಹಾಕಬಹುದು. ಆಮೇಲೆ ಈ ರೀತಿ ಮೆಥಡ್ ಹಾಕೊಂಡ್ಬಿಟ್ಟು ಈ ರೀತಿ ನೀವು ಆರ್ಮೋಲ್ನ ನೋಡ್ಕೊಳ್ಳಿ. ಆರ್ಮೋಲ್ ಚೆಕ್ ಮಾಡ್ಕೊಂಡ್ಬಿಟ್ಟು ಕರೆಕ್ಟ್ ಬರ್ತಾ ಇದೆ ಎಲ್ಲ ನೋಡಿಕೊಂಡು ಆಮೇಲೆ ಸ್ವಲ್ಪ ಶೋಲ್ಡರ್ ಡೌನ್ ಮಾಡ್ಕೊಳ್ಳಿ. ಓಕೆ, ಸ್ವಲ್ಪ ಅಂದರೆ ಅರ್ಧ ಇಂಚಿನಷ್ಟು ಅಥವಾ ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ಶೋಲ್ಡರ್ ಡೌನ್ ಮಾಡ್ಕೊಳ್ಳಿ. ಸೊ ನಿಮ್ಮ ಡ್ರೆಸ್ ಫಿಟ್ಟಿಂಗ್ ಏನಿದೆ ಅಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದಾದಮೇಲೆ ನೋಡಿ ಈಗ ನಾನು ಕಟಿಂಗ್ ಮಾಡ್ತೇನೆ. ಕಟಿಂಗ್ ಮಾಡಿಬಿಟ್ಟು ತೋರಿಸ್ತೇನೆ ನಿಮಗೆ. ಆಮೇಲೆ ಈ 3 ನಾನು ಏನು ಅಂತರ ಹಾಕಿದ್ದೇನೆ ಅಲ್ಲ, ಈ 3ರ ಅಂತರ ನಾನು ಪೂರ್ತಿಯಾಗಿ ಡೀಟೇಲ್ ವಿಡಿಯೋ ಈಗ ಆಲ್ರೆಡಿ ಒಂದರಲ್ಲಿ ಮಾಡಿ ಹಾಕಿದ್ದೇನೆ. ಯಾರಿಗೆಲ್ಲ ಈ 3ರ ಅಂತರ ಅರ್ಥ ಆಗಿಲ್ಲ, ಸೊ ಅಂದರೆ ಹಿಪ್ಪು, ಶೋಲ್ಡರ್, ಸೊಂಟ, ಇವು 3ರ ಅರ್ಥ ಯಾರಿಗಾಗಿಲ್ಲ ಅವರು ಹೋದ ವಿಡಿಯೋದಲ್ಲಿ ಹೋಗಿ ನೋಡ್ಕೊಂಡು ಬರ್ಬೋದು. ಸೊ ಅದರಲ್ಲಿ ನಾನು ಪೂರ್ತಿಯಾಗಿ ಡೀಟೇಲ್ ಹೇಳಿದ್ದೇನೆ, ಎಲ್ಲಿ ಎಷ್ಟೆಷ್ಟು ಹೇಗೆ ಮಾರ್ಕ್ ಮಾಡ್ಕೊಳ್ಬೇಕು ಅಂತ ಹೇಳಿ. ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ಕಮೆಂಟ್ಸಲ್ಲಿ ತಿಳಿಸಿ ನಿಮಗೆ ಯಾವ ರೀತಿ ಅನ್ನಿಸ್ತು ಅಂತ. ಸೊ ನಾನು ಫ್ರಂಟು ಮತ್ತು ಬ್ಯಾಕು ನೆಕ್ ಹಾಕೊಳ್ತಿದ್ದೇನೆ, ಬೇರೆ ಬೇರೆ ಮಾಡಿಕೊಂಡು ಹಾಕೊಳ್ತಿದ್ದೇನೆ. ಯಾವ ರೀತಿ ಅನ್ನಿಸ್ತು ಕಟಿಂಗ್ ಅಂತ